ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ಎಲೆಕ್ಟ್ರಾನಿಕ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಏನು, ಮಾಡ್ಯುಲೇಷನ್ ಅಂದರೆ ಏನು, ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್, ಕಮ್ಯುನಿಕೇಷನ್ ಅಂತಂದರೆ ಏನು? ಕಮ್ಯುನಿಕೇಷನ್ ಅಂತಂದರೆ ಯಾರಾದರೂ ಇಬ್ಬರು ಪರ್ಸನ್ 1, ಪರ್ಸನ್ 2 ಮಾತಾಡ್ತಾ ಇದ್ದಾರೆ ಅಂತಂದರೆ ಅದೇ ಕಮ್ಯುನಿಕೇಷನ್. ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಪರ್ಸನ್ 2 ಎಕ್ಸ್ಪ್ಲೋರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪರ್ಸನ್ 1 ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಥರ ಏನೋ ಒಂದು ಕಮ್ಯುನಿಕೇಷನ್ ಆಗ್ತಿದೆ ಇಬ್ಬರು ಮಧ್ಯ ಅಂತಂದರೆ ಅದನ್ನು ಜನರಲಿ ನಾವು ಏನು ಹೇಳ್ತೀವಿ, ಕಮ್ಯುನಿಕೇಟಿಂಗ್, ಪೀಪಲ್ ಆರ್ ಕಮ್ಯುನಿಕೇಟಿಂಗ್ ಅಂತ ಹೇಳ್ತೀವಿ. ಸೊ ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು, ಇಬ್ಬರು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಏನೋ ಒಂದು ಮೀಡಿಯಾ ಇರಬೇಕು ಇನ್ ಬಿಟ್ವೀನ್. ಇಲ್ಲಿ ಒಂದು ಕೇಬಲ್ ಇದೆ, ಅವ್ರೇನಾದರೂ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂದರೆ, ಇಲ್ಲ ನೀವು ಚಿಕ್ಕ ಮಕ್ಕಳಿದ್ದಾಗ ನಾವು ಮ್ಯಾಚ್ ಸ್ಟಿಕ್ದು ಬಾಕ್ಸ್ ಯೂಸ್ ಮಾಡಿಕೊಂಡು ಅದಕ್ಕೆ ಥ್ರೆಡ್ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಸೊ ದಿಸ್ ಈಸ್ ವಾಟ್ ಕಮ್ಯುನಿಕೇಷನ್ ಮೀನ್ಸ್. ಸೊ ಕಮ್ಯುನಿಕೇಷನ್ ಅಂದ್ರೇನು? ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಇಟ್ ಈಸ್ ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಷನ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ಕಮ್ಯುನಿಕೇಷನ್. ಸೊ ಮುಂಚೆಯಿಂದ ನೋಡ್ಕೊಂಬಂದರೆ ಕಮ್ಯುನಿಕೇಷನ್ ಯಾವ ಥರ ಡೆವಲಪ್ ಆಯಿತು? ಹಿಂದಿನ ಕಾಲದಲ್ಲಿ ಸ್ಮೋಕ್ ಸಿಗ್ನಲ್ಸ್ನ ಯೂಸ್ ಮಾಡ್ತಿದ್ರು. ಮೀನ್ಸ್ ಈ ಹೊಗೆಯಿಂದ ಗೊತ್ತಾಗ್ತಾ ಇತ್ತು ಬೇರೆಯವ್ರಿಗೆ ದೂರದಲ್ಲಿರೋರು ಯಾರೋ ಏನೋ ಇನ್ಫಾರ್ಮೇಷನ್ನ ಕಳಿಸ್ತಾ ಇದ್ದಾರೆ ಅಂತ. ಅದಾದಮೇಲೆ ನಮಗೆ ಗೊತ್ತು, ಹಿಂದೆ ರಾಜರ ಕಾಲದಲ್ಲೆಲ್ಲ ಪಿಜನ್ಸ್ ಯೂಸ್ ಮಾಡ್ತಿದ್ರು, ಅಂದರೆ ಪಾರಿವಾಳ ಹತ್ರ ಓಲೆ ಬರೆದ್ಬಿಟ್ಟು ಕಳಿಸ್ತಾ ಇದ್ರು. ಅದಾದಮೇಲೆ ಸಮ್ ಕೋಡಿಂಗ್ ಮೆಥಡ್ಸ್ ಎಲ್ಲ ಬಂತು, ಲೆಟ್ರ್ ಬರೆಯೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ರೇಡಿಯೋ ಬಂತು. ನಮಗೆಲ್ಲ ಗೊತ್ತು, ನಾವು ಚಿಕ್ಕ ಮಕ್ಕಳಿದ್ದಾಗ ರೇಡಿಯೋ ತುಂಬ ಕೇಳ್ತಾ ಇದ್ವಿ ನಮ್ಮ ಮನೆಗಳಲ್ಲಿ. ಅದಾದಮೇಲೆ ಟೆಲಿಫೋನ್ ಬಂತು, ವೈರ್ಡ್ ಟೆಲಿಫೋನ್. ಅದಾದಮೇಲೆ ಫ್ಯಾಕ್ಸ್ ಬಂತು, ಆ್ಯಂಡ್ ದೆನ್ ಮೊಬೈಲ್ ಟೆಲಿಫೋನ್, ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಬಂತು, ಇಂಟರ್ನೆಟ್ ಬಂತು. ಅದಾದಮೇಲೆ ಸೊ ನಾವು ಇಮೇಲ್, ಆಮೇಲೆ ಸ್ಮಾರ್ಟ್ಫೋನ್. ಇವಾಗ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀವಿ. ವಾಟ್ ನೆಕ್ಸ್ಟ್? ಇನ್ನೂ ಕಮ್ಯುನಿಕೇಷನಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ಬೋದು. ಸೊ ಇಲ್ಲಿ ತೋರಿಸಿರೋದು ನಾನು ಏನು ಅಂತಂದರೆ, ಇದೆಲ್ಲ ಚಾನಲ್ಸ್. ಈ ಪಿಜನ್ ಅನ್ನೋದು ಒಂದು ಚಾನಲ್, ಇಲ್ಲಿ ರೇಡಿಯೋ ಅನ್ನೋದು ಒಂದು ಚಾನಲ್, ಈ ಫ್ಯಾಕ್ಸ್ ಅನ್ನೋದು ಒಂದು ಚಾನಲ್, ಮೊಬೈಲ್ ಅನ್ನೋದು ಒಂದು ಚಾನಲ್. ಅದ್ರ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಅದನ್ನು ಚಾನಲ್ ಅಂತ ಕರಿತೀವಿ ಅಥವಾ ಮೀಡಿಯಮ್ ಅಂತ ಕರಿತೀವಿ. ಸೊ ಈಗಿನ ಟ್ರೆಂಡ್ ನೋಡಿದ್ರೆ, ನೀವು ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಕ್ರಿಯೇಟರ್ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಅಂತಂದರೆ ಅಟ್ ಎ ಟೈಮ್ ಎಷ್ಟು ಜನ ಬೇಕಾದರೂ ಲೈವಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ವಾಟ್ ದ ಟುಡೇಸ್ ಕಮ್ಯುನಿಕೇಷನ್ ಈಸ್. ಈ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಹೇಗಾಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಅಂದರೆ ಏನು? ಬೇಸಿಕಲಿ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್, ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಇನ್ಫಾರ್ಮೇಷನ್ ಆರ್ ಮೆಸೇಜ್, ಅಂದರೆ ನಮ್ಮ ಹತ್ರ ಇರೋ ಮೆಸೇಜ್ನ ನಾವು ಕಳಿಸ್ಬೇಕು ಅಂತಂದರೆ ವಿ ನೀಡ್ ಟು ಪ್ರೋಸೆಸ್ ದಟ್ ಮೆಸೇಜ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪಾಯಿಂಟಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಟು ಅದರ್, ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್, ಆರ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಇದು ಇಂಪಾರ್ಟೆಂಟು. ಇನ್ ಎ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ ಥ್ರೂ ಒನ್ ಪಾಯಿಂಟಿಂದ ಅದರ್ ಪಾಯಿಂಟ್ಗೆ, ಅಥವಾ ಒನ್ ಪರ್ಸನಿಂದ ಅದರ್ ಪರ್ಸನ್ಗೆ, ಒನ್ ಪ್ಲೇಸಿಂದ ಅದರ್ ಪ್ಲೇಸ್ಗೆ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತೀವಿ ಥ್ರೂ ಸಮ್ ಕಮ್ಯುನಿಕೇಷನ್ ಲಿಂಕ್. ಈ ಕಮ್ಯುನಿಕೇಷನ್ ಲಿಂಕ್ ಏನಾಗಿರ್ಬೋದು? ಇಟ್ ಕ್ಯಾನ್ ಬಿ ವಯರ್ ಆಗಿರ್ಬೋದು, ಇಲ್ಲ ಅಂತಂದರೆ ವೈರ್ಲೆಸ್ ಕಮ್ಯುನಿಕೇಷನ್ ಅಂದರೆ ಏರ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ವಾಟರ್ ಆಗಿರ್ಬೋದು, ಇನ್ನು ಯಾವುದಾದ್ರು ಮೀಡಿಯಮ್ ಇದೆಯೋ ಬೇರೆ ಥರ, ಅಥವಾ ಕೋಆಕ್ಸಿಯಲ್ ಕೇಬಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಇವಾಗೆಲ್ಲ OFC ಯೂಸ್ ಮಾಡ್ತಾ ಇದ್ದೀವಿ, ಆಪ್ಟಿಕಲ್ ಕೇಬಲ್ಲು ಆಗಿರ್ಬೋದು, ಲೈಟ್ ಮೂಲಕ ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಈಸ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್ ಯೂಸಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ ಥ್ರೂ ಎ ಕಮ್ಯುನಿಕೇಷನ್ ಲಿಂಕ್. ಇದು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್. ಸೊ ನೀವು ಜನರಲಿ ನೋಡೋದಾದರೆ, ಸೆಂಡಿಂಗ್ ಇನ್ಫಾರ್ಮೇಷನ್ ಫ್ರಮ್ ದ ಟ್ರಾನ್ಸ್ಮಿಟರ್, ಪ್ರೊಸೆಸಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ರಿಸೀವಿಂಗ್ ದ ಇನ್ಫಾರ್ಮೇಷನ್ ಅಟ್ ದ ರಿಸೀವರ್. ಇಲ್ಲಿ ಫಸ್ಟು ಆಡಿಯೋ ಇರುತ್ತೆ, ಅದನ್ನು ಒಂದು ಟ್ರಾನ್ಸ್ಮಿಟರಿಗೆ ಕೊಡ್ತೀವಿ, ಈ ಟ್ರಾನ್ಸ್ಮಿಟರ್ ಪ್ರೋಸೆಸ್ ಮಾಡುತ್ತೆ, ಅದನ್ನು ಆಂಟೆನ ಕೊಡ್ತೀವಿ, ಈ ಆಂಟೆನ ಸ್ಟಾರ್ಟ್ ಮಾಡುತ್ತೆ ಟ್ರಾನ್ಸ್ಮಿಟ್ ಮಾಡೋದಕ್ಕೆ. ಈ ಟ್ರಾನ್ಸ್ಮಿಟ್ ಮಾಡಿದ ಸಿಗ್ನಲ್ಸ್ನ ಈ ಆಂಟೆನ ರಿಸೀವ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು? ಮತ್ತು ರಿಸೀವರಲ್ಲಿ ಇಲ್ಲಿ ಮಾಡ್ಯುಲೇಷನ್ ಆಗಿರುತ್ತೆ, ಇಲ್ಲಿ ಮಾಡ್ಯುಲೇಷನ್ ಅಂತ ಕರಿತೀವಿ. ನೋಡೋಣ ಮಾಡ್ಯುಲೇಷನ್ ಅಂದರೆ ಏನು ಅಂತ ನೆಕ್ಸ್ಟ್. ಇಲ್ಲಿ ಏನು ಮಾಡುತ್ತೆ? ಡಿಮಾಡ್ಯುಲೇಟ್ ಮಾಡುತ್ತೆ, ಇಲ್ಲಿ ಡಿಮಾಡ್ಯುಲೇಷನ್ ಆಗುತ್ತೆ, ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಸೊ ಇಲ್ಲಿ ರಿಸೀವ್ ಆಗಿರೋ ಸಿಗ್ನಲ್ಸ್ನ ರಿಸೀವ್ ಮಾಡಿಕೊಂಡು ಡಿಮಾಡ್ಯುಲೇಟ್ ಮಾಡಿದ್ವಿ. ಅದಾದಮೇಲೆ ಸ್ಪೀಕರಿಗೆ ಕೊಟ್ಟರೆ ನಮಗೆ ಇಲ್ಲೇನು ಆಡಿಯೋ ಸೆಂಡ್ ಮಾಡಿದ್ರೋ ಅದೇ ಆಡಿಯೋ ಇಲ್ಲಿ ಕೇಳಿಸುತ್ತೆ. ಇದು ಜನರಲ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್. ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡಬೇಕು ನಾವು ಅಂತಂದರೆ ಏನು ನೋಡೋಣ. ಇವಾಗ ಇಲ್ಲಿ ಆಡಿಯೋ ಇದೆ, ಆಡಿಯೋ ಯಾರೋ ಒಬ್ಬ ಪರ್ಸನ್ನು ಒಂದು ಫೋನೋ ಅಥವಾ ಯಾವುದ್ರಲ್ಲೋ ಮಾತಾಡ್ತಾ ಇದ್ದಾರೆ. ಮತ್ತು
ನಾವು ಮಾತಾಡ್ತಿರೋ ಆಡಿಯೋ ಸಿಗ್ನಲ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಆಡಿಯೋ ಏನಿದೆ ಅದೇ ನಮ್ಮದು ಇನ್ಫಾರ್ಮೇಷನ್ ಸೋರ್ಸ್. ಮೊಬೈಲಲ್ಲಿ ಆಡಿಯೋ ಏನು ತಗೋತಿದೆ ಅದು ದಟ್ ಈಸ್ ಇನ್ಫಾರ್ಮೇಷನ್ ಸೋರ್ಸ್. ಈ ಮೈಕ್ರೋಫೋನ್ ಏನು ಮಾಡ್ತದನ್ನು ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಅಂತ ಕರಿತಾ ಇದ್ದೀವಿ ಇಲ್ಲಿ ಮೈಕ್ರೋಫೋನ್ನ. ಏನಕ್ಕೆ ಅಂತಂದರೆ ಈ ಇನ್ಪುಟ್ ಸಿಗ್ನಲ್ಸ್ನ ತಗೊಂಡು ಇನ್ಪುಟ್ ಆಡಿಯೋ ತಗೊಂಡು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತು. ಇಲ್ಲಿಂದ ಮುಂದಕ್ಕೆ ವಯರ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತು. ಸೊ ದಿಸ್ ಇಸ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್. ಟ್ರಾನ್ಸ್ಡ್ಯೂಸರ್ ಇಸ್ ಎ ಡಿವೈಸ್, ಇಟ್ ವಿಲ್ ಕನ್ವರ್ಟ್ ಒನ್ ಫಾರ್ಮ್ ಆಫ್ ಸಿಗ್ನಲ್ ಇಂಟು ಎಲೆಕ್ಟ್ರಿಕಲ್ ಫಾರ್ಮ್ ಆಫ್ ಸಿಗ್ನಲ್. ಸೊ ಅದಕ್ಕೆ ಮೈಕ್ನ ಟ್ರಾನ್ಸ್ಡ್ಯೂಸರ್ ಅಂತ ಕರಿತಾ ಇದ್ದೀವಿ. ಈ ಟ್ರಾನ್ಸ್ಡ್ಯೂಸರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಕೊಟ್ಟ ಮೇಲೆ ಏನು ಮಾಡಬೇಕು? ಆಂಪ್ಲಿಫೈಯರ್ಗೆ ಹೋಗುತ್ತೆ. ಆಂಪ್ಲಿಫೈಯರ್ ಏನು ಕೆಲಸ ಮಾಡುತ್ತೆ? ಆಂಪ್ಲಿಫೈಯರ್ ವಿಲ್ ಡೂ ಮಾಡ್ಯುಲೇಷನ್. ನಾನು ಮಾಡ್ಯುಲೇಷನ್ ಅಂತ ಹೇಳಿದೆ. ಈ ಮಾಡ್ಯುಲೇಷನ್ ಅಂತಂದರೆ ಏನು ಅಂತಂದರೆ ದೂರ ಟ್ರಾನ್ಸ್ಮಿಟ್ ಆಗಬೇಕು ಸಿಗ್ನಲ್ಸು. ನಾವು ಇಲ್ಲಿಂದ ಕಳಿಸ್ತಾ ಇರೋ ಸಿಗ್ನಲ್ಸು ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು. ಈ ಮಾಡ್ಯುಲೇಷನ್ ಆಗದೆ ಟ್ರಾನ್ಸ್ಮಿಟರಲ್ಲಿ ನಾವು ಟ್ರಾನ್ಸ್ಮಿಟರ್ ಡಿವೈಸ್ ಅಂತೀವಿ, ಜನರಲಿ ಆಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ಈ ಆಂಪ್ಲಿಫೈಯರ್ ಮತ್ತು ಮಾಡ್ಯುಲೇಟರ್ ಎರಡು ಸೇರಿಸಿದ್ರೆ ನಾವೇನು ಕರಿತೀವಿ? ಟ್ರಾನ್ಸ್ಮಿಟರ್. ಈ ಟ್ರಾನ್ಸ್ಮಿಟರು ಸಿಗ್ನಲ್ನ ಆಂಪ್ಲಿಫೈ ಮಾಡಿ ಮಾಡ್ಯುಲೇಟ್ ಮಾಡಿ ನೆಕ್ಸ್ಟ್ ಆಂಟೆನ ಕೊಡುತ್ತೆ. ಈ ಆಂಟೆನ ಏನು ಮಾಡ್ತು? ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಆಗಿ ಟ್ರಾನ್ಸ್ಮಿಟ್ ಮಾಡ್ತು. ಇಲ್ಲಿ ನೋಡ್ಬೋದು ನೀವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಈ ಥರ ಇರುತ್ತೆ. ದೆನ್ ಇನ್ ದಟ್ ಆಂಟೆನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ವಿಲ್ ಟ್ರಾನ್ಸ್ಮಿಟ್ ಥ್ರೂ ಏರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಇಲ್ಲಿ ಚಾನಲ್ ಅಂತಂದರೆ ಏರ್ ಮೀಡಿಯಮ್. ವೈರ್ಲೆಸ್ ಕಮ್ಯುನಿಕೇಷನ್ ಆಗಿದ್ರೆ ಏರ್. ಇನ್ ಕೇಸ್ ಇದೇನಾದರೂ ವೈರ್ ಕಮ್ಯುನಿಕೇಷನ್ ಆಗಿದ್ರೆ ಇಲ್ಲಿ ಕಮ್ಯುನಿಕೇಷನ್ ವಯರ್ ಇರುತ್ತೆ. ಈ ವೈರಲ್ಲಿ ಅಥವಾ ಏರಲ್ಲಿ ಟ್ರಾನ್ಸ್ಮಿಟ್ ಆಗುವಾಗ ಸಿಗ್ನಲ್ಸು ನಾಯ್ಸ್ ಆ್ಯಡ್ ಅಪ್ ಆಗುತ್ತೆ ಅಂತ ಹೇಳ್ತೀವಿ. ಈ ನಾಯ್ಸ್ ಏನು? ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಏನೋ ಡಿಸ್ಟರ್ಬೆನ್ಸಸ್, ಎನ್ವಿರಾನ್ಮೆಂಟಲ್ ಡಿಸ್ಟರ್ಬೆನ್ಸಸ್ಸಿಂದ ಈ ನಾಯ್ಸ್ ಸಿಗ್ನಲ್ ಜೊತೆ ಆ್ಯಡ್ ಆಗಿ ಈ ಸಿಗ್ನಲ್ನ ಡಿಸ್ಟರ್ಬ್ ಮಾಡುತ್ತೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಏನಾಗ್ತಿದೆ ಇದನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ಅದು ನಾಯ್ಸ್. ಈ ಚಾನಲಿಂದ ಆಚೆ ಬರಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ರಿಸೀವ್ ಮಾಡ್ಕೊಳಕ್ಕೊಂದು ಆಂಟೆನ ಬೇಕು. ಅದನ್ನು ರಿಸೀವಿಂಗ್ ಆಂಟೆನಾ ಅಂತ ಕರಿತಾ ಇದ್ದೀವಿ. ಈ ರಿಸೀವಿಂಗ್ ಆಂಟೆನ ರಿಸೀವ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು? ಇಲ್ಲಿ ಮಾಡ್ಯುಲೇಷನ್ ಮಾಡಿದ್ವಿ ಟ್ರಾನ್ಸ್ಮಿಟ್ ಮಾಡುವಾಗ, ಇಲ್ಲಿ ಸೇಮ್ ಡಿಮಾಡ್ಯುಲೇಷನ್ ಮಾಡಬೇಕು. ಡಿಮಾಡ್ಯುಲೇಷನ್ ಅಂತಂದರೆ ಸೇಮ್ ಏನು ಮಾಡ್ಯುಲೇಷನ್ ಪ್ರೋಸೆಸ್ ಮಾಡಿರ್ತೀವೋ ಅದ್ರ ರಿವರ್ಸ್ ಪ್ರೋಸೆಸ್ ಮಾಡಿದ್ರೆ ಅದನ್ನು ಡಿಮಾಡ್ಯುಲೇಷನ್ ಅಂತ ಕರಿತೀವಿ. ಇಲ್ಲಿ ಅಗೈನ್ ಡಿಟೆಕ್ಟರ್ ಮತ್ತು ಆಂಪ್ಲಿಫೈಯರ್ನ ನೋಡ್ಬೋದು ನೀವು. ಇದನ್ನು ರಿಸೀವರ್ ಅಂತ ಕರಿಬೋದು. ಇದಿಷ್ಟು ರಿಸೀವರ್ ಕೆಲಸ. ಈ ಡಿಟೆಕ್ಟರ್ ಅಂತಂದರೆ ಇಲ್ಲೇನು ಇನ್ಫಾರ್ಮೇಷನ್ ಕಳಿಸಿದ್ವು ನಾವು, ಇನ್ಫಾರ್ಮೇಷನ್ ಸೋರ್ಸ್ ಆಡಿಯೋಲಿ, ಅದನ್ನು ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡುತ್ತೆ. ಆ ಸಿಗ್ನಲ್ ಏನಾದರೂ ವೀಕ್ ಇದೆ ಅಂತಂದರೆ ಅದರ ಸಿಗ್ನಲ್ನ ಇಂಪ್ರೂವ್ ಮಾಡೋದಕ್ಕೆ ಆಂಪ್ಲಿಫೈಯರ್ ಯೂಸ್ ಮಾಡ್ತೀವಿ. ಇಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್. ಅದಾದಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ಫಾರ್ಮಲ್ಲೇ ಇದೆ. ಇನ್ನು ಎಲೆಕ್ಟ್ರಿಕಲ್ ಫಾರ್ಮ್ ಅಂತಂದರೆ ಕರೆಂಟ್ ಆ್ಯಂಡ್ ವೋಲ್ಟೇಜಸ್ ಫಾರ್ಮಲ್ಲೇ ಇದೆ. ಅದನ್ನು ಎಗೈನ್ ನಾವು ಆಡಿಯೋ ಕನ್ವರ್ಟ್ ಮಾಡಬೇಕಲ್ವಾ? ಎಗೈನ್ ಇಲ್ಲೊಂದು ಟ್ರಾನ್ಸ್ಡ್ಯೂಸರ್ ಬೇಕು. ಸೊ ಇದು ಔಟ್ಪುಟ್ ಟ್ರಾನ್ಸ್ಡ್ಯೂಸರ್. ಈ ಔಟ್ಪುಟ್ ಟ್ರಾನ್ಸ್ಡ್ಯೂಸರ್ ಏನು ಮಾಡ್ತಿದೆ? ಕನ್ವರ್ಟಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಆಡಿಯೋ ಸಿಗ್ನಲ್. ಈ ಆಡಿಯೋ ಸಿಗ್ನಲ್ಲಿಗೆ ಬಂದಮೇಲೆ ಅದೇ ನಮ್ಮ ಇನ್ಫಾರ್ಮೇಷನ್ ಸೋರ್ಸ್. ಇಲ್ಲಿ ಆಡಿಯೋ ಸಿಗ್ನಲ್ ಇತ್ತು, ಇಲ್ಲಿ ನಮಗೆ ಅಗೈನ್ ಆಡಿಯೋ ಸಿಗ್ನಲ್ ಸಿಕ್ತು. ಅದನ್ನು ಒಂದು ಸ್ಪೀಕರ್ ಹಾಕಿದ್ರೆ ನಾವು ಇಲ್ಲಿ ಪರ್ಸನ್ ಕೇಳಿಸ್ಕೋಬೋದು. ಸೊ ದಿಸ್ ಈಸ್ ವಾಟ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮ್. ಮೈನ್ ಥಿಂಗ್ ಟ್ರಾನ್ಸ್ಮಿಟರ್ ಇರುತ್ತೆ, ಅದಕ್ಕೆ ಆಡಿಯೋ ಇನ್ಪುಟ್ ಕೊಡ್ತೀವಿ. ಇಲ್ಲಿ ಚಾನಲ್ ಇರುತ್ತೆ. ಸೊ ಚಾನಲ್ ಈಸ್ ಇನ್ ಬಿಟ್ವೀನ್ ದ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್. ರಿಸೀವ್ ಆದ ತಕ್ಷಣ ದ ಸೇಮ್ ಟ್ರಾನ್ಸ್ಮಿಟಿಂಗ್ ಪ್ರೋಸೆಸ್ ಏನಾಯಿತೋ ಅದಿಲ್ಲಿ ರಿವರ್ಸ್ ಆಗುತ್ತೆ. ಸೊ ಫೈನಲಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮ್ ಬ್ಲಾಕ್ ಡಯಾಗ್ರಾಮ್. ಇದು ತುಂಬ ಇಂಪಾರ್ಟೆಂಟು. ಯಾವ್ಯಾವ ಸಬ್ಜೆಕ್ಟಲ್ಲಿ ಈ ಕಾನ್ಸೆಪ್ಟ್ ಇದೆಯೋ ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ. ನಾವು ಮಾಡ್ಯುಲೇಷನ್ ಅಂತಂದ್ರೆ ಏನು ಅಂತ ನೋಡೋಣ. ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ವೇರಿಂಗ್ ಒನ್ ಆರ್ ಮೋರ್ ಪ್ರಾಪರ್ಟೀಸ್ ಆಫ್ ಎ ಸಿಗ್ನಲ್. ಪ್ರಾಪರ್ಟೀಸ್ ಅಂತಂದರೆ ಏನು? ಆಂಪ್ಲಿಟ್ಯೂಡ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಆಗಿರ್ಬೋದು, ಫ್ರೀಕ್ವೆನ್ಸಿ ಆ್ಯಂಡ್ ಫೇಸ್. ಈ ಮೂರು ಪ್ರಾಪರ್ಟೀಸ್ ಇರುತ್ತೆ. ಒಂದು ಸಿಗ್ನಲ್ ಹಿಂಗಿದೆ ಅಂತಂದರೆ ಇದಕ್ಕೆ ಇದು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇದು ಆಂಪ್ಲಿಟ್ಯೂಡ್. ಇಲ್ಲಿ ಯಾವ ಥರ ಸಿಗ್ನಲ್ ಟ್ರಾವೆಲ್ ಆಗ್ತಿದೆಯೋ ಒಂದು ಫುಲ್ ಸಿಗ್ನಲ್ ಲೆಂತ್ನ ವೇವ್ ಲೆಂತ್ ಅಂತ ಕರಿತೀವಿ. ಎಷ್ಟು ಸಲ ಒಂದು ಸೆಕೆಂಡಲ್ಲಿ ಇದು ಪಾಸ್ ಆಗುತ್ತೋ ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದೇ ಥರ ಫೇಸ್. ಇಲ್ಲಿಂದ ಸ್ಟಾರ್ಟ್ ಆದರೆ ಫೇಸ್ ವಿಲ್ ಬಿ 0, ಉಲ್ಟಾ ಸ್ಟಾರ್ಟ್ ಆದರೆ ಫೇಸ್ ವಿಲ್ ಬಿ 90 ಡಿಗ್ರಿ, ಆ ಥರ. ಸೊ ಈ ಮೂರು ಕಾಂಪೊನೆಂಟಲ್ಲಿ ಯಾವುದಾದ್ರೂ ಒಂದು ಕಾಂಪೊನೆಂಟ್ನ ಕ್ಯಾರಿಯರ್ ಸಿಗ್ನಲ್ದು ವೇರಿ ಮಾಡಿದ್ರೆ ಅದನ್ನು ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ನೋಡೋಣ ಇವಾಗ ಕ್ಯಾರಿಯರ್ ಸಿಗ್ನಲ್ ಅಂದರೆ ಏನು, ಈ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಂದರೆ ಏನು ಅಂತ. ಸೊ ಮಾಡ್ಯುಲೇಷನಲ್ಲಿ ಇದು ಮೆಸೇಜ್ ಸಿಗ್ನಲ್. ಇನ್ಪುಟ್ ಏನು ಮಾಡ್ಯುಲೇಷನ್ಗೆ? ಮೆಸೇಜ್ ಸಿಗ್ನಲ್ ಅಥವಾ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಂತ ಕರಿತೀವಿ.
ಅಥವಾ ಇದನ್ನು ನಾವು ಇನ್ಫಾರ್ಮೇಷನ್ ಅಂತಲೂ ಕರಿಬೋದು. ಎಲೆಕ್ಟ್ರಿಕಲ್ ಫಾರ್ಮಲ್ಲಿರೋ ಇನ್ಫಾರ್ಮೇಷನ್. ಇದನ್ನು ಮಾಡ್ಯುಲೇಷನ್ ಮಾಡುವಾಗ ಒಂದು ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ಬೇಕು. ಇದು ಹೈ ಫ್ರೀಕ್ವೆನ್ಸಿ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಈ ಸಿಗ್ನಲ್ ಹೆಂಗಿದೆ, ಇದ್ರ ವೇವ್ ಲೆಂತು ಜಾಸ್ತಿ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಇದ್ರ ವೇವ್ ಲೆಂತ್ ಎಷ್ಟಿದೆ, ಇದ್ರ ವೇವ್ ಲೆಂತ್ ಎಷ್ಟಿದೆ ಅಂತ. ಸೊ ಇಲ್ಲಿ ವೇವ್ ಲೆಂತ್ ಕಮ್ಮಿ ಇದೆ, ಇಲ್ಲಿ ವೇವ್ ಲೆಂತ್ ಜಾಸ್ತಿ ಇದೆ. ಅಂದರೆ ಇದು ವೇವ್ ಲೆಂತ್ ಜಾಸ್ತಿ ಇದೆ, ಅಂದರೆ ಫ್ರೀಕ್ವೆನ್ಸಿ ಏನಿರುತ್ತೆ ಕಮ್ಮಿ ಇರುತ್ತೆ. ಇಲ್ಲಿ ಹೈ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಅದಕ್ಕೆ ವೇವ್ ಲೆಂತ್ ಏನಿದೆ ಕಮ್ಮಿ ಇದೆ. ಸೊ ಈ ಥರ ಹೈ ಫ್ರೀಕ್ವೆನ್ಸಿ ಇರೋದನ್ನ ಕ್ಯಾರಿಯರ್ ಅಂತ ಕರಿತೀವಿ. ಕ್ಯಾರಿಯರ್ ಅಂತಂದರೆ ಏನು, ಈಗ ಏನೋ ಒಂದು ಟಿಫನ್ ಬಾಕ್ಸ್ನ ನಾವು ಕ್ಯಾರಿಯರ್ ಅಂತ ಕರಿತೀವಲ್ವಾ, ಇದರಲ್ಲಿ ಟಿಫನ್ ಹಾಕಿರ್ತೀವಿ. ಸೊ ಇದು ಇನ್ಫಾರ್ಮೇಷನ್, ಇದು ಬಾಕ್ಸ್ ಏನಿದು ಕ್ಯಾರಿಯರ್. ಸೊ ಈ ಥರ ಒಂದು ಕ್ಯಾರಿಯರ್ ಬೇಕು ನಮ್ಗೆ ಇನ್ಫಾರ್ಮೇಷನ್ನ ಕಳ್ಸೋಕ್ಕೆ, ಅದಕ್ಕೆ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ನ ಯೂಸ್ ಮಾಡ್ತೀವಿ. ಈ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ಲೇ ನಮ್ಮದು ಆಡಿಯೋ ಸಿಗ್ನಲ್ ಅಥವಾ ಇನ್ಫಾರ್ಮೇಷನ್. ಸೊ ಇವೆರಡನ್ನು ಮಾಡ್ಯುಲೇಷನ್ ಮಾಡಿದಾಗ ಏನು ಮಾಡ್ತೀವಪ್ಪ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಚೇಂಜ್ ಒನ್ ಆಫ್ ದ ಪ್ರಾಪರ್ಟಿ, ಆಂಪ್ಲಿಟ್ಯೂಡ್ ಆರ್ ಫ್ರೀಕ್ವೆನ್ಸಿ ಆರ್ ಫೇಸ್ ಆಫ್ ದಿಸ್ ಕ್ಯಾರಿಯರ್ ಸಿಗ್ನಲ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಮಾಡ್ಯುಲೇಟಿಂಗ್ ಸಿಗ್ನಲ್. ಈ ಕ್ಯಾರಿಯರ್ ಫ್ರೀಕ್ವೆನ್ಸಿದು ಆಂಪ್ಲಿಟ್ಯೂಡ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಹೆಂಗೆ ಆಂಪ್ಲಿಟ್ಯೂಡ್ ವೇರಿ ಆಗಿದೆಯೋ ಆ ಥರ ಅದು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆಗುತ್ತೆ. ಫ್ರೀಕ್ವೆನ್ಸಿನ ವೇರಿ ಮಾಡಿದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಆಗುತ್ತೆ. ಫೇಸ್ನ ವೇರಿ ಮಾಡಿದ್ರೆ ಫೇಸ್ ಮಾಡ್ಯುಲೇಷನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಕ್ಯಾರಿಯರ್ ಸಿಗ್ನಲ್ ಈ ಥರ ಇದೆ. ಸೊ ಆಂಪ್ಲಿಟ್ಯೂಡ್ನ ವೇರಿ ಮಾಡಿದ್ವಿ, ಯಾವುದನ್ನು ನೋಡ್ಕೊಂಡು ವೇರಿ ಮಾಡಿದ್ವಿ, ಇಲ್ಲಿ ಇನ್ಫಾರ್ಮೇಷನ್ ಸೋರ್ಸ್ ಆರ್ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಥವಾ ಮೆಸೇಜ್ ಸಿಗ್ನಲ್ನ ನೋಡಿಕೊಂಡು ವೇರಿ ಮಾಡಿದ್ವಿ. ಆವಾಗ ಮೆಸೇಜ್ ಸಿಗ್ನಲ್ ಹೇಗಿದೆಯೋ ಅದೇ ಥರ ನಮ್ಮದು ಮಾಡ್ಯುಲೇಟೆಡ್ ಸಿಗ್ನಲ್ ಬಂತು. ಅಂದರೆ ಕ್ಯಾರಿಯರು ಇಲ್ಲಿ ಒಳಗಡೆ ಇದೆ, ಈ ಥರ ಚೇಂಜ್ ಆಯಿತು ಕ್ಯಾರಿಯರ್. ಸೊ ಕ್ಯಾರಿಯರ್ದು ಚೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಸೇಮ್ ಟೈಪ್ ಆಫ್ ಸಿಗ್ನಲ್ ಮೆಸೇಜ್ ಸಿಗ್ನಲ್ ಇದೆ. ಇದು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತಂದರೆ ಎಲ್ಲಿ ನಮಗೆ ಇದ್ರದ್ದು ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ. ಇದ್ರದ್ದು ಆಂಪ್ಲಿಟ್ಯೂಡ್ ಎಲ್ಲಿ ಕಮ್ಮಿ ಆಗ್ತಿದೆಯೋ ಅಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಿದೆ. ಇದು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಫೇಸ್ ಮಾಡ್ಯುಲೇಷನ್ ಅಂತಂದರೆ ಫೇಸ್ ಇಲ್ಲಿ ಚೇಂಜ್ ಆಗುತ್ತೆ. ನಿಮಗೆ ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಆಂಪ್ಲಿಟ್ಯೂಡ್ ಇದು ಈ ಸಿಗ್ನಲ್ ನೋಡಿಕೊಂಡು ಫೇಸ್ನ ವೇರಿ ಮಾಡ್ತೀವಿ. ಅಂದರೆ ಒಂದು ಸಿಗ್ನಲ್ ಈ ಥರ ಬಂದರೆ ನೆಕ್ಸ್ಟ್ ಸಿಗ್ನಲ್ ಹಿಂಗೆ ಸ್ಟಾರ್ಟ್ ಆಗ್ಬೋದು. ಸೊ ಇದು ಫೇಸ್ ಮಾಡ್ಯುಲೇಷನ್. ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಫೇಸ್. ಇಲ್ಲಿ ಫ್ರೀಕ್ವೆನ್ಸೀಸ್ ವೇರಿ ಆಗ್ತಾ ಇದೆ ಅಂದರೆ ದಟ್ ಈಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಇಲ್ಲಿ ಆಂಪ್ಲಿಟ್ಯೂಡೇ ವೇರಿ ಆಗ್ತಿದೆ ಅಂತಂದರೆ ದಟ್ ಈಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಸೊ ಚೇಂಜಿಂಗ್ ಆಂಪ್ಲಿಟ್ಯೂಡ್ ಆರ್ ಫ್ರೀಕ್ವೆನ್ಸಿ ಆರ್ ಫೇಸ್ ಆಫ್ ಎ ಕ್ಯಾರಿಯರ್ ಸಿಗ್ನಲ್ ವಿತ್ ರೆಸ್ಪೆಕ್ಟ್ ಟು ದ ಮಾಡ್ಯುಲೇಟಿಂಗ್ ಸಿಗ್ನಲ್ ಈಸ್ ಕಾಲ್ಡ್ ಮಾಡ್ಯುಲೇಷನ್. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾಡ್ಯುಲೇಷನ್ನು. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ಮಾಡ್ಯುಲೇಷನ್ನ ತುಂಬ ನೀಟಾಗಿ ಕಮ್ಯುನಿಕೇಷನ್ ಓದ್ತಿರೋರು ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಬೇಸಿಕ್ ಐಡಿಯಾ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ಮಾಡ್ಯುಲೇಷನ್ ಎಲ್ಲ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ಬೋದು ಇದು ಇನ್ಕ್ರೀಸಿಂಗ್ ವೇವ್ ಲೆಂತ್, ಇದು ವೇವ್ ಲೆಂತು, ಇದು ಫ್ರೀಕ್ವೆನ್ಸಿ. ಸೊ ರೇಡಿಯೋ ನೇವಿಗೇಷನ್ ಅಂತಂದರೆ ಇದು ಸೀನಲ್ಲೆಲ್ಲ ಯೂಸ್ ಮಾಡ್ತಾರಲ್ವ ಕಮ್ಯುನಿಕೇಷನ್ಗೆ, ಅದು ವೇವ್ ಲೆಂತ್ ಎಷ್ಟಿದೆ ನೀವು ನೋಡ್ಬೋದು, ಇಲ್ಲಿ 100 ಕಿಲೋಮೀಟರ್ ಇದೆ. ಸೊ ಅದ್ರ ಫ್ರೀಕ್ವೆನ್ಸಿ 3 ಕಿಲೋ ಹರ್ಟ್ಸ್, ಕಮ್ಮಿ ಫ್ರೀಕ್ವೆನ್ಸಿ ಕಮ್ಮಿ, ವೇವ್ ಲೆಂತ್ ಜಾಸ್ತಿ. ಅದೇ ಥರ ಇನ್ನೊಂದು ರೇಡಿಯೋ ಕಮ್ಯುನಿಕೇಷನ್ ಇಲ್ಲಿ VLF ಅಂತ ಕರಿತೀವಿ ಇದನ್ನು ಲೋ ಫ್ರೀಕ್ವೆನ್ಸಿ, ಇದು ವೆರಿ ಲೋ ಫ್ರೀಕ್ವೆನ್ಸಿ, ಇದು ಮೀಡಿಯಮ್ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ, ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ. ಅದೇ ಥರ ಇನ್ನು ಹೈ ಫ್ರೀಕ್ವೆನ್ಸಿನ SHF EHF ಅಂತ ಕರಿತಾ ಇದ್ದೀವಿ. ಈ ರೇಡಿಯೋ ಆಸ್ಟ್ರಾನಮಿ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಇಲ್ಲೆಲ್ಲ ನೋಡ್ಬೋದು ನೀವು. ಇದು ಕಮ್ಯುನಿಕೇಷನ್ ಎಷ್ಟರಲ್ಲಾಗುತ್ತೆ, ಎಷ್ಟು ಫ್ರೀಕ್ವೆನ್ಸಿಲಾಗುತ್ತೆ ಅಂದರೆ 300 ಗಿಗಾ ಹರ್ಟ್ಸಲ್ಲಾಗುತ್ತೆ. ಅಂದರೆ ಇದೇ ಕ್ಯಾರಿಯರ್ ಸಿಗ್ನಲ್ದು ಫ್ರೀಕ್ವೆನ್ಸಿ ಇಷ್ಟಿರುತ್ತೆ ಅಂತ ಅರ್ಥ. ಇಲ್ಲೂ ಸ್ಯಾಟಲೈಟ್ ಕಮ್ಯುನಿಕೇಷನ್ನೇ ಹೇಳ್ತಿದ್ವಿ, ವೈಫೈ ಹೇಳ್ತಿದ್ವಿ, ಇದೆಲ್ಲ ಇಷ್ಟರಲ್ಲಾಗುತ್ತೆ. ಇನ್ನು ಟೆಲಿವಿಷನ್, ಮೊಬೈಲ್ ಫೋನ್ಸಲ್ಲೆಲ್ಲ ಕಮ್ಯುನಿಕೇಷನ್ ಆಗುತ್ತಲ್ಲ, ಅದು 300 ಮೆಗಾ ಹರ್ಟ್ಸ್ 3 ಗಿಗಾ ಹರ್ಟ್ಸ್ ತನಕ ಇರುತ್ತೆ. ಅದೇ ಥರ ಶಾರ್ಟ್ ರೇಡಿಯೋ FM ಅಥವಾ ಇವೆಲ್ಲ 3 ಕಿಲೋ ಹರ್ಟ್ಸ್, 3 ಮೆಗಾ ಹರ್ಟ್ಸ್, 30 ಮೆಗಾ ಹರ್ಟ್ಸ್ ಈ ರೇಂಜಲ್ಲಿ ಇರ್ತವೆ. ನೀವು ನೋಡ್ಬೋದು ಯಾವುದೇ FM ಚಾನಲ್ ತೊಗೊಳ್ಳಿ, ಅದು 88 ಮೆಗಾ ಹರ್ಟ್ಸಿಂದ 108 ಮೆಗಾ ಹರ್ಟ್ಸ್ ತನಕ ಇರುತ್ತೆ. ಅಂದರೆ ಈ ಮೆಗಾ ಹರ್ಟ್ಸ್ ರೇಂಜಲ್ಲಿ ನಮಗೆ FM ಕಮ್ಯುನಿಕೇಷನ್ ಬರೋದು. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ರೇಡಿಯೋ ಕಮ್ಯುನಿಕೇಷನ್ ವಿತ್ ರೆಸ್ಪೆಕ್ಟ್ ಟು FM ಏನಿರುತ್ತೆ ಅಂತಂದರೆ 88 ಮೆಗಾ ಹರ್ಟ್ಸಿಂದ 108 ಮೆಗಾ ಹರ್ಟ್ಸ್ ಇರುತ್ತೆ. ನಿಮಗೆ ಗೊತ್ತಿರ್ಬೋದು 91.1 ಮೆಗಾ ಹರ್ಟ್ಸ್ ಇಟ್ ಈಸ್ ರೇಡಿಯೋ ಸಿಟಿ, 92.7 ಇಟ್ ಈಸ್ ಬಿಗ್ FM. ಸೊ ಈ ಥರ ಇನ್ನು 104 ಈಸ್ ಫೀವರ್ FM. ಸೊ ಈ ಥರ ಏನು ನಂಬರ್ಸ್ ಕೊಡ್ತಾ ಇದ್ದಾರೆ ಅವರು, ದಟ್ ಈಸ್ ಮೆಗಾ ಹರ್ಟ್ಸ್. ದೇ ಆರ್ ಯೂಸಿಂಗ್
ದಟ್ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್. ಅವ್ರು ಮಾತಾಡ್ತಾ ಇರೋದು ದಟ್ ಈಸ್ ಆಡಿಯೋ, ಇಟ್ ಈಸ್ ಇನ್ ಕಿಲೋ ಹರ್ಟ್ಸಲ್ಲಿರುತ್ತೆ, ಕಮ್ಮಿ ಇರುತ್ತೆ. ಆಡಿಯೋ ಸಿಗ್ನಲ್ ರೇಂಜ್ ಎಷ್ಟು 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸಲ್ಲಿರುತ್ತೆ. ಸೊ ಇದು ಹ್ಯೂಮನ್ ಆಡಿಯೋ ಸಿಗ್ನಲ್. ಇದನ್ನು ಅವರು 91.1 ಮೆಗಾ ಹರ್ಟ್ಸ್ ಜೊತೆ ಮಾಡ್ಯುಲೇಷನ್ ಮಾಡ್ತಾರೆ, ಆವಾಗ ಅದು ಜಾಸ್ತಿ ದೂರ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಆಡಿಯೋ ಸಿಗ್ನಲ್ ನಾವೇನು ಮಾತಾಡ್ತೀವೋ ಅಥವಾ ಇನ್ಫಾರ್ಮೇಷನ್ ಅದು ಯಾವಾಗಲೂ ಲೋ ಫ್ರೀಕ್ವೆನ್ಸಿ. ಮಾಡ್ಯುಲೇಟ್ ಮಾಡೋಕ್ಕೆ ಕ್ಯಾರಿಯರ್ ಏನು ಯೂಸ್ ಮಾಡ್ತೀವೋ ಅದು ಯಾವಾಗಲೂ ಹೈ ಫ್ರೀಕ್ವೆನ್ಸಿ. ಸೊ ನಾವು ಟ್ರಾನ್ಸ್ಮಿಟ್ ಮಾಡುವಾಗ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ನ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಟ್ರಾನ್ಸ್ಮಿಟ್ ಮಾಡ್ತೀವಿ. ಡಿಮಾಡ್ಯುಲೇಷನಲ್ಲಿ ಈ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ಏನಿದೆಯೋ ಇದು ಟ್ಯೂನ್ ಮಾಡಿದ್ರೆ ಅಷ್ಟೇ ಅಲ್ವಾ ನಿಮಗೆ ಆಡಿಯೋ ಕೇಳಿಸೋದು ಈ FM. ಸೊ ಸೇಮ್ ಸಿಗ್ನಲ್ನ ಯೂಸ್ ಮಾಡಿ ಈ ಕ್ಯಾರಿಯರ್ ಸಿಗ್ನಲ್ನ ರಿಮೂವ್ ಮಾಡಿ ಈ ಲೋ ಫ್ರೀಕ್ವೆನ್ಸಿ ಆಡಿಯೋ ಸಿಗ್ನಲ್ನೇ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ರಿಸೆಪ್ಷನ್ ಅಥವಾ ರಿಸೀವಿಂಗ್ ಎಂಡ್. ಇದು ಕಮ್ಯುನಿಕೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೆಂಗೆ ಆಂಪ್ಲಿಟ್ಯೂಡ್ ಕಮ್ಯುನಿಕೇಷನ್, ಫ್ರೀಕ್ವೆನ್ಸಿ ಕಮ್ಯುನಿಕೇಷನ್ ಆರ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್ ಎಲ್ಲ ಆಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.